ಅಡಿಗೆ ಚಾನಲ್ಗೆ ಸ್ವಾಗತ. ನಾನಿವತ್ತು ಮೊಟ್ಟೆಯಲ್ಲಿ ಒಂದು ಸಿಂಪಲ್ ರೆಸಿಪಿ ಮಾಡ್ತಾ ಇದ್ದೀನಿ. ಟೇಸ್ಟು ಕೂಡ ಅಷ್ಟೇ ಅದ್ಭುತವಾಗಿರುತ್ತೆ. ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುವಂತಹ ಒಂದು ತಿಂಡಿ ಅಂತಲೇ ಹೇಳ್ಬೋದು. ಅದ್ಯಾವುದಪ್ಪ ಅಂದರೆ ಎಗ್ ಪಡ್ಡು. ತುಂಬ ಸಾಫ್ಟಾಗಿ ಸ್ಪಾಂಜಿಯಾಗಿ ಮಾಡ್ಕೋಬೋದಾದಂತಹ ಪಡ್ಡು ಇದು. ಆಮ್ಲೆಟ್ ಮಾಡಿ ತಿಂದು ಬೋರ್ ಅನ್ನಿಸ್ದಾಗ ಈ ರೀತಿ ಡಿಫ್ರೆಂಟಾಗಿ ಎಗ್ ಪಡ್ಡು ಮಾಡಿಕೊಟ್ರೆ ಮಕ್ಳಿಗಂತೂ ತುಂಬಾ ಖುಷಿಯಾಗುತ್ತೆ. ಈಗ ಈ ಪಡ್ಡು ಮಾಡೋದು ಹೇಗೆ ಅಂತ ನೋಡೋಣ. ನಾನಿಲ್ಲಿ ಪಡ್ಡು ಮಾಡೋದಕ್ಕೆ ಒಂದು 5 ಮೊಟ್ಟೆ ತೊಗೊಂಡಿದ್ದೀನಿ. ಅದು ಮೊಟ್ಟೆ ಜೊತೆಯಲ್ಲಿ ಇಂಗ್ರೀಡಿಯೆಂಟ್ಸ್ ಏನೇನು ತೊಗೊಂಡಿದ್ದೀನಪ್ಪ ಅಂದರೆ, ಒಂದು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ತುಂಬ ಸಣ್ಣದಾಗಿ ಕಟ್ ಮಾಡ್ಕೋಬೇಕು. ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪು ತೊಗೊಂಡಿದ್ದೀನಿ. ಮತ್ತು ಕೊತ್ತಂಬರಿ ಸೊಪ್ಪನ್ನು ಕೂಡ ಸ್ವಲ್ಪ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. 1 ಸ್ಪೂನಷ್ಟು ಅಚ್ಚ ಪುಡಿ, ಒಂದು ಸ್ವಲ್ಪ ಕ್ಯಾರೆಟ್ ತುರಿ, ಮತ್ತು ಒಂದು ಸ್ವಲ್ಪ ಕಾಳುಮೆಣಸು ಪುಡಿ ಅಂದರೆ ಕರಿಮೆಣಸು ಪುಡಿ, ಇಷ್ಟನ್ನೇ ಇಟ್ಕೊಂಡಿದ್ದೀನಿ. ತುಂಬ ಸಿಂಪಲ್ ಇಂಗ್ರೀಡಿಯೆಂಟ್ಸು ಮತ್ತು ಮಾಡೋದು ಕೂಡ ತುಂಬ ಸುಲಭ ಅಂತಲೇ ಹೇಳ್ಬೋದು. ನಾನೀಗ ಒಂದು ಬಟ್ಲನ್ನು ತೊಗೊಂಡು ಅದಕ್ಕೆ ಮೊಟ್ಟೆಗಳನ್ನೆಲ್ಲ ಹೊಡೆದು ಹಾಕೋತಾ ಇದ್ದೀನಿ. ಒಂದು 5 ಮೊಟ್ಟೆ ಬೆಳೆಸಿದ್ದೀನಿ ನಾನಿಲ್ಲಿ. ಈ ಕ್ವಾಂಟಿಟಿಗೆ ಇಷ್ಟು ಪ್ರಮಾಣದಲ್ಲಿ ನಾನು ಇಂಗ್ರೀಡಿಯೆಂಟ್ಸ್ಗಳನ್ನ ತೊಗೊಂಡಿದ್ದೀನಿ. ನೀವು ಮೊಟ್ಟೆನ ಜಾಸ್ತಿ ಬಳಸೋದಾದರೆ ಇಲ್ಲ ಕಡಿಮೆ ಬಳಸೋದಾದರೆ ನೋಡಿಕೊಂಡು ಇಂಗ್ರೀಡಿಯೆಂಟ್ಸ್ಗಳನ್ನೂ ಕೂಡ ಅಳತೆ ಪ್ರಕಾರ ತೊಗೋಬೇಕು. ನಾನಿಲ್ಲಿ ಈ ಮೊಟ್ಟೆಗೆ 1/4 ಸ್ಪೂನಷ್ಟು ಉಪ್ಪು ಮತ್ತು 1 ಸ್ಪೂನಷ್ಟು ಅಚ್ಚ ಪುಡಿನ ಹಾಕ್ಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಖಾರ ಇದು. ಈಗ ಇದನ್ನು ನೀಟಾಗಿ ಬ್ಲೆಂಡ್ ಮಾಡ್ಕೊತಾ ಇದ್ದೀನಿ. ಮೊಟ್ಟೆ ಜೊತೆಗೆ ಉಪ್ಪು ಮತ್ತು ಖಾರ ನೀಟಾಗಿ ಮಿಕ್ಸ್ ಆಗೋ ರೀತಿಲಿ ಬ್ಲೆಂಡ್ ಮಾಡ್ಕೊಂಡಿದ್ದೀನಿ. ಜೊತೆಗೆ ಈಗ ಒಂದು ಈರುಳ್ಳಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಈರುಳ್ಳಿ ಅದು, ಮತ್ತು ಒಂದು ಸ್ವಲ್ಪ ಕ್ಯಾರೆಟ್ ತುರಿ, ಜೊತೆಗೆ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕ್ಕೊಂಡು ಇದನ್ನು ಕೂಡ ನೀಟಾಗಿ ಮಿಕ್ಸ್ ಮಾಡ್ಕೊತೀನಿ. ಈ ರೀತಿ ಮಿಕ್ಸ್ ಮಾಡೋದ್ರಿಂದ ಮೊಟ್ಟೆಯಲ್ಲಿ ನೀಟಾಗಿ ಈರುಳ್ಳಿ ಮತ್ತು ಕ್ಯಾರೆಟ್ ಎಲ್ಲ ನೀಟಾಗಿ ಮಿಕ್ಸ್ ಆಗುತ್ತೆ. ಜೊತೆಗೆ ಈಗ ಕಾಳುಮೆಣಸು ಪುಡಿ ಕೂಡ ಹಾಕ್ಕೊತೀನಿ. ಏಕೆಂದರೆ ಅಚ್ಚ ಪುಡಿ ಬಳಸಿದ್ರು ಕೂಡ ಈ ಪಡ್ಡುಗೆ ಕಾಳುಮೆಣಸು ತುಂಬ ಒಳ್ಳೆ ಫ್ಲೇವರ್ ಕೊಡುತ್ತೆ. ಅದಕ್ಕೆ ಸಲುವಾಗಿ ನಾನಿಲ್ಲಿ ಒಂದು ಅರ್ಧ ಸ್ಪೂನಷ್ಟು ಮೆಣಸಿನ ಪುಡಿನೂ ಕೂಡ ಹಾಕಿ ಈಗ ನೀಟಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಈ ರೀತಿ ಮಿಕ್ಸ್ ಮಾಡಿಕೊಂಡು ಈಗ ಮೊಟ್ಟೆ ಮಿಶ್ರಣ ರೆಡಿಯಾಗಿದೆ ನೋಡಿ. ಈ ಹದಕ್ಕೆ ಮಾಡ್ಕೋಬೇಕು. ಈಗ ಒಂದು ಪಡ್ಡು ತವನ ಬಿಸಿಗಿಡೋಣ. ತವ ಬಿಸಿ ಆದಮೇಲೆ ಎಲ್ಲ ಹೋಲ್ಗಳಿಗೂ ಸ್ವಲ್ಪ ಎಣ್ಣೆನ ಹಾಕೋತಾ ಬರಬೇಕು. ಇಲ್ಲಿ ಎಣ್ಣೆ ಬದಲಿಗೆ ಬೆಣ್ಣೆ ಕೂಡ ಬಳಸ್ಬೋದು. ನಾನಿಲ್ಲಿ ಎಣ್ಣೆನೇ ಬಳಸ್ತಾ ಇದ್ದೀನಿ. ತುಂಬ ರುಚಿಯಾಗಿರುವಂತಹ ತುಂಬ ಟೇಸ್ಟಿಯಾಗಿರುವಂಥ ಪಡ್ಡು ಅಂತಲೇ ಹೇಳ್ಬೋದು ನೋಡಿ. ಈಗ ಎಣ್ಣೆನೆಲ್ಲ ನೀಟಾಗಿ ಹೋಲ್ಗಳಿಗೆಲ್ಲ ಸವರ್ತಾ ಬರಬೇಕು. ಈ ರೀತಿ ಪಡ್ಡು ಮಾಡಬೇಕಾದ್ರೆ ಹೈ ಫ್ಲೇಮಲ್ಲಿ ಮಾಡಬಾರ್ದು, ಮೀಡಿಯಮ್ ಫ್ಲೇಮಲ್ಲಿ ಮಾಡಿಕೊಂಡು ಸ್ಟವ್ನ ಬೇಯಿಸಬೇಕು ನೋಡಿ. ಈಗ ಆ ಹೋಲ್ಗಳಿಗೆಲ್ಲ 1/4 ಭಾಗ ಫಿಲ್ ಆಗೋ ರೀತಿಲಿ ಮೊಟ್ಟೆ ಮಿಶ್ರಣನ ಹಾಕ್ತಾ ಬರೋಣ. ತುಂಬ ಕಡಿಮೆ ಸಮಯದಲ್ಲಿ ಬಹಳ ಬೇಗ ಮಾಡ್ಕೋಬೋದಾದಂಥ ರೆಸಿಪಿ. ಆ್ಯಕ್ಚುಲಾಗಿ ಹೇಳ್ಬೇಕಂದ್ರೆ ಮೊಟ್ಟೆಯಲ್ಲಿ ತುಂಬ ಹೈ ಪ್ರೋಟೀನ್ ಇರುತ್ತೆ. ಮಕ್ಕಳಿಗೆಲ್ಲ ಮೊಟ್ಟೆ ಕೊಟ್ಟರೆ ತುಂಬಾ ಒಳ್ಳೆಯದು. ಯಾವಾಗಲೂ ಒಂದೇ ರೀತಿ ಕೊಡೋದಕ್ಕಿಂತ ಈ ರೀತಿ ಡಿಫ್ರೆಂಟಾಗಿ ಮಾಡಿಕೊಟ್ರೆ ಅದರಲ್ಲೂ ಇದು ನೋಡೋದಕ್ಕೂ ಕೂಡ ಅಟ್ರಾಕ್ಟಿವ್ ಆಗಿ ಕಾಣುತ್ತೆ. ತಿನ್ನೋದು ಕೂಡ ತುಂಬ ಖುಷಿಯಾಗಿ ತಿಂತಾರೆ ಮಕ್ಕಳು ನೋಡಿ. ಈಗ ಎಲ್ಲ ಹೋಲ್ಗಳಿಗೂ ಮೊಟ್ಟೆ ಮಿಶ್ರಣ ಹಾಕಿದ್ಮೇಲೆ ಈಗ ಸ್ವಲ್ಪ ಪೆಪ್ಪರ್ ಪೌಡರ್ನ ಮೇಲೆ ಎಲ್ಲ ಪಡ್ಡುಗಳಿಗೂ ಉದುರಿಸಿದ್ದೀನಿ. ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಮೇಲೆ ಹಾಕ್ತಾ ಬರಬೇಕು. ಈ ರೀತಿ ಮಾಡೋದ್ರಿಂದ ತುಂಬ ಟೇಸ್ಟಿಯಾಗಿರುವಂತಹ ಪಡ್ಡುಗಳು ರೆಡಿಯಾಗುತ್ತೆ. ಈಗ ಇದಕ್ಕೆ ಒಂದು ಲಿಡ್ ಕ್ಲೋಸ್ ಮಾಡಿ ಬೇಯೋದಕ್ಕೆ ಬಿಡೋಣ. ಒಂದು ಅರ್ಧ ನಿಮಿಷ ಬೆಂದರೆ ಸಾಕು. ತುಂಬ ಹೊತ್ತು ಬೇಯಿಸೋ ಅವಶ್ಯಕತೆ ಇಲ್ಲ. ಏಕೆಂದರೆ ಇದು ಮೊಟ್ಟೆ ಆಗಿರೋದ್ರಿಂದ ತುಂಬ ಸಾಫ್ಟಾಗಿ ಬಹಳ ಬೇಗ ಬೆಂದ್ಬಿಡುತ್ತೆ. ಅದಕ್ಕೆ ಸಲುವಾಗಿ ನೋಡಿ. ಈಗೆಲ್ಲ ಸ್ವಲ್ಪ ಡ್ರೈ ಅನ್ನಿಸ್ತಾಗಿದ್ದ ತಕ್ಷಣ ಈಗೆಲ್ಲ ಸ್ವಲ್ಪ ತಿರುವು ಹಾಕೋಣ ನೋಡಿ. ಎಷ್ಟು ಒಳ್ಳೆ ಕಲರ್ ಇರುವಂತಹ ಪಡ್ಡುಗಳು ರೆಡಿ ಆಗ್ತಾ ಇದೆ. ಬಹಳ ಬೇಗ ಮಾಡ್ಕೊಂಡ್ಬಿಡ್ಬೋದು. ನಾನು ಆಗಲೇ ಹೇಳಿದಾಗಲೇ ಇದಕ್ಕೆ ಟೊಮೆಟೊ ಕೆಚಪ್ ಆಗಲಿ ಇಲ್ಲ ಮಯೋನೀಸ್ ಆಗಲಿ ಒಳ್ಳೆ ಕಾಂಬಿನೇಷನ್. ಮಕ್ಳಿಗಂತೂ ತುಂಬಾ ಟೇಸ್ಟ್ ಇನ್ಕ್ರೀಸ್ ಮಾಡಿಕೊಡುವಂತಹ ಒಂದು ಸೈಡ್ ಡಿಶ್ ಅಂತಲೇ ಹೇಳ್ಬೋದು. ನಾವು ಮಧ್ಯಾಹ್ನ ಟೈಮು ರಸಮ್ ರೈಸ್ ಏನಾದರೂ ಮಾಡಿದಾಗ ಇಲ್ಲ ಅನ್ನ ಸಾಂಬಾರು ಜೊತೆಗೆ ಸೈಡ್ ಡಿಶ್ ಆಗು ಬಳಸ್ಕೋಬೋದು. ಇದನ್ನ ತುಂಬ ಟೇಸ್ಟಿಯಾಗಿರುತ್ತೆ ನೋಡಿ. ಈಗ ಪಡ್ಡುಗಳನ್ನೆಲ್ಲ ನೀಟಾಗಿ ತಿರುವು ಹಾಕಿ ಇನ್ನೊಂದು ಅರ್ಧ ನಿಮಿಷದಷ್ಟು ಬೇಯೋದಕ್ಕೆ ಬಿಡೋಣ ನೋಡಿ. ಈಗ ಆಲ್ಮೋಸ್ಟ್ ಬೆಂದಿದೆ. ಈಗ ತಿರುವು ಹಾಕೋಣ ನೋಡಿ. ಎರಡೂ ಕಡೆಯೂ ಗೋಲ್ಡನ್ ಕಲರ್ ಬಂದು ಎಗ್ ಪಡ್ಡುಗಳು ಬೆಂದಿದೆ. ಈಗ ಇದನ್ನೆಲ್ಲ ಒಂದು ಪ್ಲೇಟ್ಗೆ ತೆಗೆದಿಟ್ಕೊಳ್ಳೋಣ. ನಾನು ಆಗಲೇ ಹೇಳಿದಾಗೆ ನಾನಿಲ್ಲಿ 5 ಮೊಟ್ಟೆಗಳನ್ನ ಬಳಸಿದ್ದೆ ಅಲ್ವಾ. ಇಲ್ಲಿ 12 ಪಡ್ಡುಗಳು ರೆಡಿಯಾಗಿದೆ. ಮತ್ತು ಇನ್ನೊಂದು ಬ್ಯಾಚ್ ಪಡ್ಡುಗಳನ್ನ ಹಾಕ್ತೀನಿ ನಾನು. ಒಟ್ಟು ನನಗಿಲ್ಲಿ 24 ಪಡ್ಡುಗಳು ರೆಡಿಯಾಗಿದೆ. ನಿಮಗೀಗ ಒಂದು ಅಳತೆ ಗೊತ್ತಾಗ್ತಾ ಇದೆಯಲ್ಲ. 5 ಮೊಟ್ಟೆಯಲ್ಲಿ ಇಷ್ಟು ಪಡ್ಡುಗಳು ರೆಡಿಯಾಗಿದೆ ಅಂದರೆ 24 ಪಡ್ಡು ರೆಡಿಯಾಗಿದೆ. ನಿಮಗೆ ಅಳತೆ ಕಡಿಮೆ ಬೇಕಾದರೆ ಕಡಿಮೆ ಬಳಸ್ಕೊಳ್ಳಿ, ಇಲ್ಲ ಜಾಸ್ತಿ ಬೇಕು ಅನ್ಸಿದ್ರೆ ಇನ್ನು ಸ್ವಲ್ಪ ಜಾಸ್ತಿ ಮೊಟ್ಟೆಗಳನ್ನ ಬಳಸ್ಕೊಳ್ಳಿ ಅಷ್ಟೇ ನೋಡಿ. ಈಗ ನೀಟಾಗಿ ಇದಕ್ಕೂ ಸಹ ಕೊತ್ತಂಬರಿ ಸೊಪ್ಪೆಲ್ಲ ಹಾಕಿ ಬೇಯಿಸ್ಕೊತಾ ಇದ್ದೀನಿ. ತುಂಬ ರುಚಿಕರವಾಗಿರುವಂತಹ ಪಡ್ಡುಗಳು ರೆಡಿಯಾಗಿದೆ. ಮನೆಯಲ್ಲೇ ರುಚಿಯಾಗಿ, ಅದು ಸಂಜೆ ಟೈಮ್ ಮಳೆ ಬಿದ್ದಾಗ ಬಿಸಿ ಬಿಸಿ ಪಡ್ಡುಗಳನ್ನ ಮಾಡಿಕೊಂಡು ಸೈಡಲ್ಲಿ ಸ್ವಲ್ಪ ಕೆಚಪ್ ಹಾಕ್ಕೊಂಡು ಬಿಸಿ ಬಿಸಿ ತಿಂತಾರೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ಒಳ್ಳೆ ಸ್ಪಾಂಜಿಯಾಗಿರುವಂತಹ ಟೇಸ್ಟಿಯಾಗಿರುವಂತಹ ಎಗ್ ಪಡ್ಡುಗಳು ರೆಡಿ ಆಯಿತು.
ಬಜ್ಜಿ ಬೋಂಡ ತಿಂದು ಬೇಜಾರು ಅನ್ನಿಸ್ದಾಗ ಬಹಳ ಬೇಗ ಕಡಿಮೆ ಸಮಯದಲ್ಲಿ ಸಿಂಪಲ್ಲಾಗಿ ಹೈ ಪ್ರೋಟೀನ್ ಇರೋವಂತಹ ಒಂದು ಫುಡ್ ಅಂತಲೂ ಹೇಳ್ಬೋದು, ಇಲ್ಲ ಸ್ನ್ಯಾಕ್ಸ್ ಅಂತಲೂ ಹೇಳ್ಬೋದು. ತುಂಬ ರುಚಿಕರವಾಗಿರುವಂತಹ ಪಡ್ಡುಗಳಿದು. ನೀವು ಮನೇಲಿ ಮಾಡಿಕೊಂಡು ಟೇಸ್ಟ್ ಮಾಡಿ. ಇಷ್ಟ ಆದರೆ ನನ್ನ ಚಾನಲ್ಗೊಂದು ಲೈಕ್ ಮಾಡಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.